ವಾಲ್ಮೀಕಿ ಟಿವಿ ಕನ್ನಡ. ನಾನು ವಿಭಾ. ಮೊದಲಿಗೆ ಹೆಡ್ಲೈನ್ಸ್. ಡ್ರಗ್ಸ್ ಜಾಲದ ವಿರುದ್ಧ ನಗರ ಪೊಲೀಸರು ಭರ್ಜರಿ ಕಾರ್ಯಾಚರಣೆ. ವಿಜಯಪುರ ಪಟ್ಟಣದಲ್ಲಿ ಮಂಡಿಬೆಲೆ ರಸ್ತೆ ಅಭಿವೃದ್ಧಿಗೆ ಚಾಲನೆ. ಮೋದಿಗಾಗಿ ಮೈಸೂರಿನಲ್ಲಿ ವಿಶೇಷ ಉಡುಗೊರೆ. ಅರುಣ್ ಯೋಗರಾಜ್ ಕೆತ್ತಿದ ವಿವೇಕಾನಂದರ ಶಿಲ್ಪ. ಆಗಸ್ಟ್ 1ರಂದು ಮೋದಿ ಮೈಸೂರಿಗೆ ಭೇಟಿ. ದೇವನಹಳ್ಳಿ ಸ್ವಸಹಾಯ ಸ್ತ್ರೀ ಶಕ್ತಿ ಗುಂಪುಗಳಿಗೆ ಸಾಲದ ಚೆಕ್ ವಿತರಣೆ. ದೇವನಹಳ್ಳಿ ಸ್ವಸಹಾಯ ಗುಂಪುಗಳಿಗೆ ಸಾಲದ ಚೆಕ್ ವಿತರಣೆ ಮಾಡಲಾಯಿತು. ಮಾಜಿ ಸಚಿವರಾದ ಹಾಗೂ ಸಮುದಾಯದ ಮುಖಂಡರಾದ ಶ್ರೀರಾಮುಲು ಫಲಾನುಭವಿಗಳಿಗೆ ಚೆಕ್ ವಿತರಿಸಿ ಸಹಕಾರ ಸಂಘಗಳು ಸೇವಾ ಮನೋಭಾವದಿಂದ ಬಡವರು ಮತ್ತು ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಕೈ ಜೋಡಿಸಬೇಕೆಂದು ಕರೆ ನೀಡಿದರು. ಈ ಕುರಿತು ಒಂದು ವರದಿ ಇಲ್ಲಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದ ಶ್ರೀ ವಾಲ್ಮೀಕಿ ಗ್ರಾಮೀಣ ಸಹಕಾರ ಸಂಘ ಕಚೇರಿಯಲ್ಲಿ ಸ್ವಸಹಾಯ ಸ್ತ್ರೀ ಶಕ್ತಿ ಗುಂಪುಗಳಿಗೆ ಸಾಲದ ಚೆಕ್ ವಿತರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರಾದ ಹಾಗೂ ಸಮುದಾಯ ಮುಖಂಡರಾದ ಶ್ರೀರಾಮುಲು ಭಾಗವಹಿಸಿ ಫಲಾನುಭವಿಗಳಿಗೆ ಸಾಲದ ಚೆಕ್ ವಿತರಿಸಿದರು. ಈ ವೇಳೆ ಮಾತನಾಡಿದ ಅವರು, ಸಹಕಾರ ಸಂಘಗಳು ಕೇವಲ ವ್ಯಾಪಾರ ದೃಷ್ಟಿಯಿಂದ ಕಾರ್ಯನಿರ್ವಹಿಸದೆ ಸೇವಾ ಮನೋಭಾವದಿಂದ ಬಡವರ ಹಾಗೂ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಕೈಜೋಡಿಸಬೇಕೆಂದು ಹೇಳಿದರು. ಸ್ವಸಹಾಯ ಗುಂಪುಗಳಿಗೆ ಅಗತ್ಯ ನೆರವು ನೀಡುವ ಮೂಲಕ ಅವರ ಜೀವನ ಮಟ್ಟ ಸುಧಾರಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ಎಲ್ಲರೂ ಒಗ್ಗಟ್ಟಿನಿಂದ ಸಮಾಜದ ಅಭಿವೃದ್ಧಿಗೆ ಶ್ರಮಿಸಬೇಕೆಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷ ಮುನಿಕೃಷ್ಣಪ್ಪ, ರಾಧಾಕೃಷ್ಣ, ವೀರಭದ್ರಪ್ಪ, ಮಾಸಪ್ಪ, ನವೀನ್ ರಾಯಚಂದ್ರ, ಕೋರಮಂಗಲ ನವೀನ್, ತಿಮ್ರಾಜು, ಮನೋಜ್, ಮಹೇಶ್, ರೇಣುಮಾ, ನೀಲಮ್ಮ, ಚನ್ನಪ್ಪ, ಬಿಕೆ ನಾರಾಯಣಸ್ವಾಮಿ, ವೇಣುಗೋಪಾಲ್, ದೇಸು, ನಾಗರಾಜ್, ಬುಳ್ಳಹಳ್ಳಿ, ರಾಜಪ್ಪ, ವೆಂಕಟೇಗೌಡ, ವಿಜಯಕುಮಾರ್, ಏರ್ಟೆಲ್, ಮಂಜುನಾಥ್, ಕೋಲಾರ್, ನವೀನ್, ವರಮಹಾಲಕ್ಷ್ಮಿ, ಮುನಿಕೃಷ್ಣಪ್ಪ, ಗೋವಿಂದ, ಯಶೋದಮ್ಮ, ತಾಯಮ್ಮ, ದಿವ್ಯಾ, ನಯನ, ಆನಂದ್, ಸುರೇಶ್, ರಮೇಶ್ ಸೇರಿದಂತೆ ಪದಾಧಿಕಾರಿಗಳು ಹಾಗೂ ಸ್ವಸಹಾಯ ಗುಂಪಿನ ಸದಸ್ಯರು ಉಪಸ್ಥಿತರಿದ್ದರು. ಅನೇಕ ಸಹಕಾರಿ ಸಂಘಗಳಿದ್ದಾವೆ. ಈ ಭಾಗದಲ್ಲಿ ದೇವನಹಳ್ಳಿ ಭಾಗದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಗ್ರಾಮೀಣ ಸಹಕಾರಿ ಸಂಘ ಏನು ಮಾಡಿದಾರೋ ಭಾಳಷ್ಟು ಸಂತೋಷ ಆಯಿತು. ಇದರಿಂದ ಭಾಳಷ್ಟು ವಿಶೇಷವಾಗಿ ಇದ್ದಂಥ ಎಲ್ಲ ಮೆಂಬರ್ಸ್ಗಳು, ಯಾರ್ಯಾರು ಶೇರ್ ಹೋಲ್ಡರ್ಸ್ ಇದ್ದಾರೋ, ಯಾರ್ಯಾರು ಮೆಂಬರ್ಸ್ ಇದ್ದಾರೋ, ಶ್ರೀ ಶಕ್ತಿ ಸಂಘಗಳು ಜೊತೆಲಿ ನನ್ನ ತಮ್ಮಯ್ಯನವರು ಎಲ್ಲರೂ ಸೇರಿಕೊಂಡು ಒಕ್ಕಟ್ಟಾಗಿ ಏನೋ ಬಡವರು ಸೇವೆ ಮಾಡಬೇಕು, ಶ್ರೀಶಕ್ತಿ ಗುಂಪುಗಳಿಗೆ ಅವ್ರಿಗೆ ಸಹಾಯಧನ ಮಾಡಬೇಕು. ಜೊತೆಲಿ ಇದನ್ನು ವ್ಯಾಪಾರ ದೃಷ್ಟಿ ಇಟ್ಕೊಂಡು ಈ ಸಹಕಾರಿ ಸಂಘ ಮಾಡಿಲ್ಲ, ಕೇವಲ ಸೇವಾ ಮನೋಭಾವದಿಂದ ಇವತ್ತು ಸಹಕಾರಿ ಸಂಘಗಳು ಮಾಡಿದ್ದಾರೆ. ನಾನು ಇವಾಗ ಅಲ್ಲಿ ಹೋಗಿ ಆಫೀಸಲ್ಲಿ ಹೋಗಿ ಎಲ್ಲ ಸಣ್ಣ ಸಣ್ಣ ವ್ಯಾಪಾರಸ್ಥರು, ತರಕಾರಿ ಮಾರೋದಂಥವ್ರು, ಹೂವು ಮಾರೋದಂಥವ್ರು, ಬೀದಿ ಬದಿ ವ್ಯಾಪಾರಸ್ಥರು ಎಲ್ಲರೂ ಕೂಡ ಅಲ್ಲಿ ಹೋಗಿದ್ದೆ. ಅವ್ರು ಹೇಳ್ತಾರೆ, ಅಣ್ಣವ್ರೆ ನಮಗೆ ಇವತ್ತು ₹1,00,000 ಹಣವನ್ನು ಸಹಕಾರಿ ಬ್ಯಾಂಕ್ನಿಂದ, ಸಹಕಾರಿ ಸಂಘದಿಂದ ಮಂಜೂರಾತಿಯನ್ನು ಮಾಡಿದ್ದಾರೆ. ಹಾಗಾಗಿ ಅದರಿಂದ ನಮಗೆ ಏನಾಗುತ್ತದೆ, ಜೀವನೋಪಾಧಿ ನಡೆಸ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಜೊತೆಲೆ ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ಭಾಳಷ್ಟು ಕಡಿಮೆ ಇದೆ. ಇತ್ತೀಚೆಗೆ ನಮಗೆ ಮಹರ್ಷಿ ಗ್ರಾಮೀಣ ಏನು ಸಹಕಾರಿ ಸಂಘದಿಂದ ಅನುಕೂಲ ಆಗ್ತಾ ಇದೆ ಅಂತ ಅವ್ರು ಹೇಳಿದಂಥ ಟೈಮಲ್ಲಿ ಭಾಳ ಸಂತೋಷ ಆಯಿತು. ಯಾಕಂದರೆ ಇಂಥ ಸಹಕಾರಿ ಸಂಘಗಳಿಂದ ಭಾಳಷ್ಟು ಕಡೆ ಅನುಕೂಲ ಆಗ್ತಾಯಿದೆ. ಈ ಭಾಗದಲ್ಲಿ ಕೂಡ ಅನುಕೂಲ ಆಗಬೇಕನ್ನಂಥ ಕಾರಣದಿಂದ ಅಣ್ಣವರು ಎಲ್ಲರೂ ಕೂಡ ಸಿಕ್ಕುವಂತು ತಮ್ಮಯ್ಯನವರು ಆದಿ ಹಿಡ್ಕೊಂಡು ಅವರ ಸಮ್ಮುಖದಲ್ಲಿ ಎಲ್ಲರೂ ಕೂಡ ಮಾಡೋಂಥ ಕೆಲಸ ಮಾಡಿದ್ದಾರೆ. ಹಾಗಾಗಿ ಇದನ್ನು ನಾನು ದೇವರಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ, ಇನ್ನು ಉನ್ನತವಾದಂಥ ಮಟ್ಟಕ್ಕೆ ಬೆಳೀಬೇಕು. ಯಾಕಂದರೆ ಅವು ಇನ್ನೂ ಭಗವಂತನ ಆಶೀರ್ವಾದ ಇನ್ನು ಸಾಕಷ್ಟು ಬ್ರಾಂಚಸ್ ಕೂಡ ಆಗಿ ಇದು ಸಮಾಜ ಸಂಘಟನೆ ಆಗಲಿ. ಜೊತೆಲಿ ಸಮಾಜಕ್ಕಂತೂ ಮುಂಚೆಂದು ಕೂಡ ಇದ್ದಾರೆ, ಹಿರಿಯರೆಲ್ಲರೂ ಕೂಡ ಅವ್ರ ಮಾರ್ಗದರ್ಶನದಲ್ಲಿ ನಡೀತಾ ಇದೆ. ಜೊತೆಲಿ ಇದರಿಂದ ಇನ್ನಷ್ಟು ಹತ್ರ ಆದಂಗೆ ಆಗುತ್ತೆ, ಅವ್ರಿಗೆ ಸಹಾಯ ಆದಂಗೆ ಆಗುತ್ತೆ. ಅವ್ರಿಗೆ ಕಷ್ಟ ಬಂದಂಥ ಟೈಮಲ್ಲಿ ನಾವು ಮಹರ್ಷಿ ವಾಲ್ಮೀಕಿ ಸಹಕಾರಿ ಸಂಘಕ್ಕೆ ಹೋದರೆ ನಮ್ಮ ತಮ್ಮಣ್ಣ ರಾದಿ ಇಟ್ಕೊಂಡು ಎಲ್ಲ ಮೆಂಬರ್ಸ್ ಎಲ್ಲರಿಗೂ ಸಹಾಯ ಮಾಡ್ತಾರಂತ ಕಾನ್ಫಿಡೆನ್ಸ್ ತುಂಬಂಥ ಕೆಲಸ ಆಗುತ್ತೆ. ಎಲ್ಲ ಸಹಕಾರಿ ಸಂಘದಲ್ಲಿದ್ದಂಥ ಹೆಣ್ಮಕ್ಳಿಗೆ ಇದೊಂದು ತವ್ರ ಮನೆ ಇದ್ದಂತೆ. ಅವ್ರ ಕಷ್ಟ ಬಂದರೆ ಅವ್ರ ತವ್ರ ಮನೆಗೆ ಹೆಂಗೆ ಹೋಗ್ತಾರೋ ಹಂಗೆ ಮಹರ್ಷಿ ವಾಲ್ಮೀಕಿ ಸಹಕಾರಿ ಸಂಘ ಕೂಡ ಬಂದು ಅವ್ರ ಕಷ್ಟ ಹೇಳ್ಕೊಂಡು ಅವ್ರು ಎಷ್ಟು ಸಹಾಯ ಬೇಕಾದ್ರೆ ತೊಗೊಂಡು ಹೋಗೋಂಥ ಕೆಲಸ ತಿಮ್ಮಯ್ಯನವರು ಅವರೆಲ್ಲ ಕೂಡ ಮಾಡಿದ್ದಾರೆ. ಹಂಗಾಗಿ ನಾನು ಅವತ್ತು ಉದ್ಘಾಟನೆ ಸಂದರ್ಭದಲ್ಲಿ ಬರಲಿಕ್ಕಾಗಲಿಲ್ಲ. ಹಂಗಾಗಿ ಇವತ್ತು ನಾನು ಬೇರೆ ಕಡೆ ಹೋಗ್ತಾ ಇದ್ದೆ, ಎಲ್ಲರೂ ಕೂಡ ಸೇರಿಕೊಂಡು ನನ್ನನ್ನು ಬಂದು ಹೋಗ್ಬೇಕಂತ ಹೇಳಿದ್ರು. ಬಂದ ಮೇಲೆ ನೋಡಿದ ಮೇಲೆ ಭಾಳಷ್ಟು ಸಂತೋಷ ಆಗಿದೆ.
ಹಾಗೆ ಮುಂದೆ ಅವಕಾಶ ಸಿಕ್ಕಂಥ ಟೈಮ್ ಮತ್ತೆ ಇನ್ನೊಂದ್ಸಲ ಬಂದು ಹೋಗೋಂಥ ಕೆಲಸ ಮಾಡ್ತೀನಿ. ಅವರಿಗೆ ಸೌಕರ್ಯಗಳು ಬೇಕು, ಮೂಲಭೂತ ಸೌಕರ್ಯಗಳು ಬೇಕು. ಆದ್ದರಿಂದ ನಮ್ಮ ಬೈಯಪ್ಪ ಪ್ರಾಧಿಕಾರಕ್ಕೆ ಅರ್ಜಿ ಕೊಟ್ಟು CSI ಅವರಿಗೆ ಒಂದು ಅಲಾಟ್ಮೆಂಟ್ ಮಾಡೋದಕ್ಕೂ ನಾವು ನೋಡಬೇಕು. ಅದೇ ರೀತಿ ನಮ್ಮ ST ಸಮುದಾಯ ಪರಿಶಿಷ್ಟ ಪಂಗಡ ಕಲ್ಯಾಣ ನಿಧಿಯಲ್ಲಿ ಅವರಿಗೆ ಭವನನೂ ಕಟ್ಕೊಡೋಂಗೆ ವ್ಯವಸ್ಥೆ ಮಾಡಬೇಕು ಅಂತೇಳಿ ಮಿನಿಸ್ಟ್ರಿಗೆ ಕೊಡ್ಕೊಂತ ST ಸಮುದಾಯಕ್ಕೆ ಯಾವುದೇ ಆಗಲಿ SC STಗೆ ನಾವು ಅಡ್ಡಪಡಿಸ್ತಿದ್ದಂಗೆ ಅವ್ರ ಸಮುದಾಯಗಳನ್ನ ಬೆಳೆಸೋ ದಿಕ್ಕಲ್ಲಿ ಹೋಗಬೇಕು. ಆ ಸಂಘಗಳು ಇವತ್ತು ಪ್ರತಿಭಾವಂತರು ಮಹಿಳೆಯರು ಇವತ್ತು ಎಲ್ಲರೂ ಸೇರಿ ಈ ಸಂಘಗಳನ್ನ ಬೆಳೆಸಿದ್ರೆ ಜನಾಂಗಕ್ಕೂ ಅನುಕೂಲ ಆಗುತ್ತೆ. ಒಂದು ಮುಖ್ಯವಾಹಿನಿ ಬಂದು ಇವತ್ತು ಸಣ್ಣ ಸೇವೆಗಳು ಮಾಡ್ಕೊಂಡು ಮುಂದೆ ಬರ್ತಾರೆ. ಇವರಿಗೆ ಟ್ರೈನಿಂಗ್ ಕೊಡುವಂಥದ್ದು, ಯಾವುದೇ ಕುಂಕುಸಗಳಿದ್ರು ಟ್ರೈನಿಂಗ್ ಕೊಡುವಂಥದ್ದನ್ನ ಸತ್ಯಸಾಯಿ ಇನ್ಸ್ಟಿಟ್ಯೂಟಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲಿ ಕಳಿಸಿ ಆ ಮಕ್ಕಳನ್ನ ಉದ್ಯೋಗ ಅವಕಾಶಗಳು ಕಲಿಸುವಂಥ ಕೆಲಸ ಮಾಡಬೇಕು ಅಂತ ಇವತ್ತು ತಮ್ಮನಗೌಡರು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅವ್ರ ಜೊತೆಗೆ ಎಲ್ಲ ಕಂಪ್ಯೂಟರ್ಗಳು ಎಲ್ಲ ಟ್ರೈನಿಂಗ್ ಕೊಟ್ಟು ಆ ಮಕ್ಕಳ ಭವಿಷ್ಯ ರೂಪಿಸೋದಕ್ಕೆ ಒಂದು ಹೆಜ್ಜೆ ಇಕ್ಕಿದ್ದಾರೆ. ಅವರು ದೇವರ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಇದನ್ನು ಸಾವಿರಾರು ಜನ ಕೊಟ್ಟು ಧರ್ಮಸ್ಥಳದ ಥರ ಇದು ಒಂದು ಬೆಳೀಬೇಕು. ಸಣ್ಣ ಧರ್ಮಸ್ಥಳ ಆಗಿ ದೇವನಹಳ್ಳಿಯಲ್ಲಿ ST ಸಮುದಾಯಗಳೇ ಆಗಲಿ ಎಲ್ಲರಿಗೂ ಬೆಳೀಬೇಕು ಅಂತೇಳಿ ಅವ್ರು ಶುಭ ಹಾರೈಸಿ ಆಗಿ ಚೆನ್ನಾಗಿ ಬೆಳೀಲಿ. ಈ ವಾಲ್ಮೀಕಿ ಗ್ರಾಮೀಣ ಸಹಕಾರ ಸಂಘ 100 ವರ್ಷ ನಿರಂತರವಾಗಿ ಇದೇ ಥರ ನಡೀಲಿ. ಮೊದಲನೇ ವರ್ಷ ತುಂಬಿ ಇನ್ನು 2ನೇ ವರ್ಷಕ್ಕೆ ಖಾಲಿ ಇರ್ತಾ ಇದೆ. ಇದೇ ಥರ 100 ವರ್ಷ ಬಾಳಲಿ, ಚೆನ್ನಾಗಿ ಆಗಲಿ, ಸಂಘ ಬ್ಯಾಂಕ್ ಟೈಪ್ ಬೆಳೀಲಿ ಅಂತ ಕೋರ್ತಾರೆ. ಮಂಗಳೂರಿನಲ್ಲಿ ಡ್ರಗ್ಸ್ ಜಾಲದ ವಿರುದ್ಧ ನಗರ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಬರೋಬ್ಬರಿ 82 ಕೋಟಿ ಮೌಲ್ಯದ ಮಾದಕ ವಸ್ತುಗಳನ್ನು ಸುಟ್ಟು ನಾಶಪಡಿಸಿದ್ದಾರೆ. ಡ್ರಗ್ಸ್ ಮುಕ್ತ ಮಂಗಳೂರು ಅಭಿಯಾನಕ್ಕೆ ಇದು ಮತ್ತೊಂದು ಮಹತ್ವದ ಹೆಜ್ಜೆಯಾಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ಮಂಗಳೂರಿನ ಮುಲ್ಕಿಯ ಕೊಲ್ನಾಡು ಇಂಡಸ್ಟ್ರಿಯಲ್ ಪ್ರದೇಶದಲ್ಲಿ ನ್ಯಾಯಾಲಯದ ಅನುಮತಿಯೊಂದಿಗೆ 82 ಕೋಟಿ ಮೌಲ್ಯದ ಮಾದಕ ವಸ್ತುಗಳನ್ನು ಮಂಗಳೂರು ನಗರ ಪೊಲೀಸರು ಸುಟ್ಟು ನಾಶಪಡಿಸಿದ್ದಾರೆ. 59 NDPS ಪ್ರಕರಣಗಳಿಗೆ ಸಂಬಂಧಿಸಿದ 450 ಕೆಜಿ ಗಾಂಜಾ ಹಾಗೂ 43,560 ಕೆಜಿ MDMA ಸೇರಿದಂತೆ ಭಾರೀ ಪ್ರಮಾಣದ ಡ್ರಗ್ಸ್ ಅನ್ನು ಡ್ರಗ್ಸ್ ಡಿಸ್ಪೋಸಲ್ ಕಮಿಟಿ ಸಮಕ್ಷಮದಲ್ಲಿ ವಿಲೇವಾರಿ ಮಾಡಲಾಯಿತು. ಇನ್ನು 2026ರಲ್ಲಿ ಇದುವರೆಗೂ 87 NDPS ಪ್ರಕರಣಗಳನ್ನು ದಾಖಲಿಸಿರುವ ಮಂಗಳೂರು ನಗರ ಪೊಲೀಸರು 157 ಡ್ರಗ್ ಪೆಡ್ಲರ್ಗಳನ್ನು ಬಂಧಿಸಿದ್ದು 8.18 ಕೋಟಿ ಮೌಲ್ಯದ ಮಾದಕ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ. ಇನ್ನು ಡ್ರಗ್ ಸೇವನೆಗೆ ಸಂಬಂಧಿಸಿದಂತೆ 463 ಮಂದಿಯ ವಿರುದ್ಧ 356 ಪ್ರಕರಣಗಳನ್ನು ದಾಖಲಿಸಲಾಗಿದೆ. ಜೊತೆಗೆ ಹಳೆಯ ಪ್ರಕರಣಗಳಿಗೆ ಸಂಬಂಧಿಸಿದ 75 ಕೋಟಿ ಮೌಲ್ಯದ 37 ಕೆಜಿ MDMA ಸೇರಿದಂತೆ ವಿವಿಧ ಮಾದಕ ವಸ್ತುಗಳನ್ನು ಇದೇ ವೇಳೆ ನಾಶಪಡಿಸಲಾಯಿತು. ಡ್ರಗ್ಸ್ ಕುರಿತು ಯಾವುದೇ ಮಾಹಿತಿ ಇದ್ದಲ್ಲಿ ತಕ್ಷಣ 112 ಅಥವಾ 9480802321 ಸಂಖ್ಯೆಗೆ ಕರೆ ಮಾಡಿ ಮಾಹಿತಿ ನೀಡುವಂತೆ ಸಾರ್ವಜನಿಕರಲ್ಲಿ ಪೊಲೀಸರು ಮನವಿ ಮಾಡಿದ್ದಾರೆ. ಡ್ರಗ್ಸ್ ವಿರುದ್ಧದ ಹೋರಾಟದಲ್ಲಿ ಸಾರ್ವಜನಿಕರ ಸಹಕಾರವು ಅತ್ಯಂತ ಮುಖ್ಯ ಎಂದು ನಗರ ಪೊಲೀಸರು ತಿಳಿಸಿದ್ದಾರೆ. ಪ್ರತಿ ವರ್ಷ ಕೂಡ ನಾವು ಬೇರೆ ಬೇರೆ ಪ್ರಕರಣಗಳಲ್ಲಿ ಸೀಸ್ ಮಾಡಿದಂತಹ ಎಲ್ಲ NDPS ಸಬ್ಸ್ಟೆನ್ಸನ್ನು ಕೂಡ ಡಿಸ್ಟ್ರೈ ಮಾಡಬೇಕಾಗ್ತದೆ. ಈ ಡಿಸ್ಟ್ರಕ್ಷನ್ ಎಲ್ಲವೂ ಕೂಡ ಕೋರ್ಟ್ ಅನುಮತಿ ಪಡೆದು ಅನಂತರ ಡ್ರಗ್ ಡಿಸ್ಪೋಸಲ್ ಕಮಿಟಿ ವತಿಯಿಂದ ಡಿಸ್ಟ್ರೈ ಮಾಡ್ತೀವಿ. ಇದರಲ್ಲಿ 2 ಲೆವೆಲ್ಸ್ ಇರ್ತವೆ. ಒಂದು ಹೈ ಲೆವೆಲ್ ಡ್ರಗ್ ಡಿಸ್ಪೋಸಲ್ ಕಮಿಟಿ ಮತ್ತು ಡಿಸ್ಟ್ರಿಕ್ಟ್ ಲೆವೆಲ್ ಡ್ರಗ್ ಡಿಸ್ಪೋಸಲ್ ಕಮಿಟಿ ಅಂತ 2 ಇದ್ದಾವೆ. ಎಲ್ಲಿ ನಾವು ಸೀಸ್ ಮಾಡಿದ ಐಟಮ್ಸ್ ಲೆಸ್ ದ್ಯಾನ್ 50% ಆಫ್ ಕಮರ್ಷಿಯಲ್ ಕ್ವಾಂಟಿಟಿ ಲೆಸ್ ದ್ಯಾನ್ 50 ಟೈಮ್ಸ್ ಆಫ್ ಕಮರ್ಷಿಯಲ್ ಕ್ವಾಂಟಿಟಿ ಇರ್ತದೋ ಅದು ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿಯಿಂದ ಡಿಸ್ಟ್ರೈ ಮಾಡ್ತೀವಿ. ಅದೇ ರೀತಿಯಲ್ಲಿ 50 ಟೈಮ್ಸ್ ಆಫ್ ಕಮರ್ಷಿಯಲ್ ಕ್ವಾಂಟಿಟಿಗಿಂತ ಜಾಸ್ತಿ ಇರೋದು ಹೈ ಲೆವೆಲ್ ಕಮಿಟಿಯಿಂದ ಡಿಸ್ಟ್ರೈ ಮಾಡಬೇಕಾಗ್ತದೆ. ರೀಸೆಂಟಾಗಿ ಈ ಹೈ ಲೆವೆಲ್ ಕಮಿಟಿ ಕೂಡ ಕಾನ್ಸ್ಟಿಟ್ಯೂಟ್ ಮಾಡಲಾಗಿದೆ. ಎಲ್ಲ ಕಮಿಷನ್ ರೇಟಲ್ಲಿ ಕೂಡ ಕಮಿಷನರ್ಸನ್ನು ಹೆಡ್ಡಾಗಿ ಮಾಡಿ ಹೈ ಲೆವೆಲ್ ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಸೊ ಆಫ್ಟರ್ ದಟ್ ನಮ್ಮಲ್ಲಿ ಎಲ್ಲೆಲ್ಲಿ ಕೋರ್ಟಿಂದ ಪರ್ಮಿಷನ್ ತೊಗೊಂಡು ಕೂಡ ಹೈ ಕ್ವಾಂಟಿಟೀಸ್ ಡಿಸ್ಪೋಸ್ ಆಗದೆ ಪೆಂಡಿಂಗ್ ಇದೆ ಅದೆಲ್ಲವನ್ನು ಕೂಡ ಪಂಚನಾಮ ಮೂಲಕ ಎಲ್ಲ ಪಟ್ಟಿ ಮಾಡಿ ಎಲ್ಲ ವೆರಿಫೈ ಮಾಡಿ ಇವತ್ತು ಡಿಸ್ಪೋಸ್ ಮಾಡ್ತಾ ಇದ್ದೀವಿ. ಒಟ್ಟು ಸುಮಾರು 82 ಕೋಟಿ ವ್ಯಾಲ್ಯೂ ಇರುವಂಥ NDPS ಡ್ರಗ್ಸನ್ನು ಡಿಸ್ಪೋಸ್ ಮಾಡ್ತಾ ಇದ್ದೀವಿ. ಒಂದು 450 ಕೆಜಿ ಗಾಂಜಾ ಮತ್ತು ಒಂದು 45 ಕೆಜಿ ಆಲ್ಮೋಸ್ಟ್ 42 ಕೆಜಿ MDMA ಕೂಡ ಡಿಸ್ಟ್ರೈ ಮಾಡ್ತಾ ಇದ್ವಿ ಇವತ್ತು. ಥ್ಯಾಂಕ್ ಯು.
ಟೆಸ್ಟಿಂಗ್ಸ್ ಮಾಡ್ತಾ ಇದ್ದೀವಿ. ಹೌದು. ಅಂದರೆ ಯಾವ ರೀತಿ ಆಗ್ತಾ ಇದೆ? ಓಕೆ. ಅದೇ ರೀತಿ ಈ ಎಫರ್ಟ್ಸಲ್ಲಿ ಭಾಗವಾಗಿ ಎಲ್ಲ ಕಾಲೇಜಿನಲ್ಲಿ ಕೂಡ ಆ್ಯಂಟಿ ಡ್ರಗ್ ಕಮಿಟೀಸ್ ಎಸ್ಟಾಬ್ಲಿಷ್ ಮಾಡಲಾಗಿದೆ. ಇವರ ಸಹಾಯದಿಂದ ಸಹಕಾರದಿಂದ ಎಲ್ಲ ಕಡೆ ಕೂಡ ಡ್ರಗ್ ಟೆಸ್ಟ್ ಮಾಡ್ತಾ ಇದ್ದೀವಿ. ಒಂದು ಲಾಸ್ಟ್ ಇಯರ್ ನಮಗೆ ಬಂದಂಥ ರಿಸಲ್ಟ್ಸ್ಗಿಂತ ಈ ಸಲ ನೋಡಿದರೆ ಸ್ವಲ್ಪ ಎಂಕರೇಜಿಂಗ್ ಆಗಿದೆ. ಪರ್ಸೆಂಟೇಜ್ ಆಫ್ ಪಾಸಿಟಿವ್ಸ್ ಇನ್ ಕಾಲೇಜ್ ಹ್ಯಾಸ್ ಕಮ್ ಡೌನ್ ಡ್ರಾಸ್ಟಿಕಲ್ಲಿ. ಭಾಳ ಕಡಿಮೆ ಆಗಿದೆ. ಬಟ್ ಸ್ಟಿಲ್ ಅಲ್ಲಲ್ಲಿ ನಮಗೆ ಪಾಸಿಟಿವ್ ಬರ್ತಾ ಇದೆ. ಎಲ್ಲೆಲ್ಲಿ ಪಾಸಿಟಿವ್ ಬರ್ತದೋ ಸ್ಟೂಡೆಂಟ್ಸ್ ಕೌನ್ಸಿಲಿಂಗ್ ಮಾಡಿ ಯಾರು ಅವ್ರಿಗೆ ಸೋರ್ಸ್ ಇದ್ದಾರೆ ಅವರೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡಲಾಗ್ತಿದೆ. ವಿಜಯಪುರ ಪಟ್ಟಣದ ಮಂಡಿಬೆಲೆ ರಸ್ತೆಗೆ ಅಭಿವೃದ್ಧಿಗೆ ಮಹತ್ವದ ಹೆಜ್ಜೆ ಇಡಲಾಗಿದೆ. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೆಎಚ್ ಮುನಿಯಪ್ಪ ಅವರ ಅನುದಾನದಲ್ಲಿ ಕೈಗೆತ್ತಿಕೊಳ್ಳಲಾಗದ ಡಾಂಬರೀಕರಣ ಕಾಮಗಾರಿಗೆ ಪುರಸಭೆ ಅಧ್ಯಕ್ಷ ಶ್ರೀಮತಿ ಭವ್ಯ ಮಹೇಶ್ ಚಾಲನೆ ನೀಡಿದರು. ಈ ಕುರಿತು ಒಂದು ವರದಿ ಇಲ್ಲಿದೆ. ವಿಜಯಪುರ ಪಟ್ಟಣದ ಮಂಡಿಬೆಲೆ ರಸ್ತೆಯಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಇಂದು ಅಧಿಕೃತ ಚಾಲನೆ ದೊರೆಯಿತು. ದೇವನಹಳ್ಳಿ ಕ್ಷೇತ್ರದ ಶಾಸಕರಾದ ಶ್ರೀ ಕೆಎಚ್ ಮುನಿಯಪ್ಪ ಅವರ ಅನುದಾನದಲ್ಲಿ ಕೈಗೆತ್ತಿಕೊಳ್ಳಲಾದ ಡಾಂಬರೀಕರಣ ಕಾಮಗಾರಿಗೆ ಪುರಸಭಾ ಅಧ್ಯಕ್ಷೆ ಶ್ರೀಮತಿ ಭವ್ಯ ಮಹೇಶ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಪುರಸಭೆಯ ಮುಖ್ಯಾಧಿಕಾರಿ ಸತ್ಯನಾರಾಯಣ ಇಂಜಿನಿಯರ್ ಶೇಖರ್ ರೆಡ್ಡಿ, ಎನ್ ಮಹೇಶ್ ಹಾಗೂ ಗುತ್ತಿಗೆದಾರ ಎಂ ವೆಂಕಟೇಶ್ ಉಪಸ್ಥಿತರಿದ್ದರು. ಕಾಮಗಾರಿಯನ್ನು ಗುಣಮಟ್ಟದಿಂದ ಹಾಗೂ ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸುವಂತೆ ಸೂಚಿಸಿದರು. ಡಾಂಬರೀಕರಣ ಕಾಮಗಾರಿ ಪೂರ್ಣಗೊಂಡ ಬಳಿಕ ಮಂಡಿಬೆಲೆ ರಸ್ತೆಯಲ್ಲಿ ಸಂಚಾರ ಮತ್ತಷ್ಟು ಸುಗಮವಾಗಲಿದ್ದು ಸ್ಥಳೀಯ ನಿವಾಸಿಗಳು ಹಾಗೂ ವಾಹನ ಸವಾರರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದು ಸಾರ್ವಜನಿಕರು ಸಂತಸ ವ್ಯಕ್ತಪಡಿಸಿದರು. ಆಗಸ್ಟ್ 1ರಂದು ಪ್ರಧಾನಿ ನರೇಂದ್ರ ಮೋದಿ ಮೈಸೂರಿಗೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ರಾಮಕೃಷ್ಣ ಮಠದಲ್ಲಿ ನಡೆಯಲಿರುವ ಸ್ವಾಮಿ ವಿವೇಕಾನಂದರವರ ವಿವೇಕ ಸ್ಮಾರಕ ಉದ್ಘಾಟನೆಗೆ ಎಲ್ಲ ರೀತಿಯ ಸಿದ್ಧತೆಗಳು ಭರದಿಂದ ಸಾಗಿವೆ. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನೀಡಲು ಖ್ಯಾತ ಶಿಲ್ಪಿ ಅರುಣ್ ಯೋಗರಾಜ್ ಅವರು ವಿಶೇಷ ಉಡುಗೊರೆಯೊಂದನ್ನ ಸಿದ್ಧಪಡಿಸಿದ್ದಾರೆ. ಹಾಗಾದ್ರೆ ಯಾವುದು ಅದು ಆ ಉಡುಗೊರೆ? ಎಲ್ಲಿದೆ ಹೆಚ್ಚಿನ ಮಾಹಿತಿ? ಆಗಸ್ಟ್ 1ರಂದು ಮೈಸೂರಿಗೆ ಭೇಟಿ ನೀಡಲಿರುವ ಪ್ರಧಾನಿ ನರೇಂದ್ರ ಮೋದಿಗಾಗಿ ವಿಶೇಷ ಉಡುಗೊರೆಯೊಂದು ಸಿದ್ಧವಾಗಿದೆ. ಖ್ಯಾತ ಶಿಲ್ಪಿ ಅರುಣ್ ಯೋಗರಾಜ್ ಅವರು ವಿಯೆಟ್ನಾಂ ಮಾರ್ಬಲ್ನಲ್ಲಿ ಸ್ವಾಮಿ ವಿವೇಕಾನಂದರ ಏಕಶಿಲಾ ಮೂರ್ತಿಯನ್ನ ಕೆತ್ತಿದ್ದಾರೆ. ಸುಮಾರು 8.5 kg ತೂಕ ಮತ್ತು 1.5 ಅಡಿ ಎತ್ತರದ ಈ ಮೂರ್ತಿಯನ್ನ ಕೇವಲ 15 ದಿನಗಳಲ್ಲಿ ಪೂರ್ಣಗೊಳಿಸಲಾಗಿದೆ. ಕನ್ಯಾಕುಮಾರಿಯ ವಿವೇಕಾನಂದ ರಾಕ್ ಮೆಮೊರಿಯಲ್ ಮಾದರಿಯಲ್ಲಿ ಈ ಶಿಲ್ಪವನ್ನು ನಿರ್ಮಿಸಲಾಗಿದೆ. ರಾಮಕೃಷ್ಣ ಆಶ್ರಮದ ಮುಕ್ತಿದಾನಂದ ಸ್ವಾಮೀಜಿಯವರ ಅನುಮತಿಯೊಂದಿಗೆ ಈ ಮೂರ್ತಿಯನ್ನು ತಯಾರಿಸಲಾಗಿದೆ. ಪ್ರಧಾನಿ ಮೋದಿಯವರು ಕೈಯಲ್ಲಿ ಸುಲಭವಾಗಿ ಹಿಡಿಯುವಂತೆ 10 kgಗಿಂತ ಕಡಿಮೆ ತೂಕದಲ್ಲಿ ಮೂರ್ತಿಯನ್ನು ರೂಪಿಸಲಾಗಿದೆ ಎಂದು ಶಿಲ್ಪಿ ಅರುಣ್ ಯೋಗರಾಜ್ ತಿಳಿಸಿದ್ದಾರೆ. ಇನ್ನು ಈ ಹಿಂದೆ ಕೂಡ ಪ್ರಧಾನಿ ಮೋದಿಗೆ ಹಲವು ಶಿಲ್ಪಗಳನ್ನು ಉಡುಗೊರೆಯಾಗಿ ನೀಡಿರುವುದಾಗಿ ಅವರು ಹೇಳಿದ್ದಾರೆ. ಮೋದಿ ದೇಶ ಕಂಡ ಮಹಾನ್ ನಾಯಕರು. ಅವರಿಗೆ ಉಡುಗೊರೆ ನೀಡುವ ಅವಕಾಶ ದೊರೆತಿರುವುದು ಸಂತಸದ ವಿಚಾರ ಎಂದು ಅವರು ಅಭಿಪ್ರಾಯಪಟ್ಟರು. ಇನ್ನು ಇದೇ ವೇಳೆ ನೀಟ್ ಹೋರಾಟದ ಬಗ್ಗೆ ಪ್ರತಿಕ್ರಿಯಿಸಿದ ಅರುಣ್ ಯೋಗರಾಜ್, ವಿದ್ಯಾರ್ಥಿಗಳ ಭಾವನೆಗಳಿಗೆ ಪ್ರಧಾನಿ ಮೋದಿ ಸ್ಪಂದಿಸಿದ್ದಾರೆ. ಜೆನ್ಜಿ ಯುವಕರ ಬಗ್ಗೆಯೂ ಅವರಿಗೆ ಕಾಳಜಿ ಇದೆ. ಯಾರಿಗೂ ಅನ್ಯಾಯವಾಗದಂತೆ ಕ್ರಮ ಕೈಗೊಂಡಿದ್ದಾರೆ ಎಂದು ತಿಳಿಸಿದರು.
ತರಲೆಂದು ರಸ್ತೆ ದಾಟುತ್ತಿದ್ದ ಶಾಲಾ ಬಾಲಕಿಗೆ ಕಾರು ಡಿಕ್ಕಿ, ಬಾಲಕಿ ಸ್ಥಳದಲ್ಲೇ ಸಾವು. ಲಿಖಿತ ಮೃತ ಬಾಲಕಿ. ನೆಲಮಂಗಲ ತಾಲೂಕಿನ ಬಿರುವಾರ ಬಳಿ ಈ ಭೀಕರ ಅಪಘಾತ ಸಂಭವಿಸಿದೆ. ದೊಡ್ಡಮ್ಮ ವಿಶಾಲಾಕ್ಷಿ ಜೊತೆ ಶಾಲೆಗೆ ಹೋಗುತ್ತಿದ್ದ ವೇಳೆ ಈ ಅವಘಡ ಸಂಭವಿಸಿದೆ. ಚಾಲಕನ ನಿರ್ಲಕ್ಷ್ಯದ ವೇಗವೇ ಈ ಅಪಘಾತಕ್ಕೆ ಕಾರಣವೆಂದು ತಿಳಿದು ಬಂದಿದ್ದು, ಅಪಘಾತ ಬಳಿಕ ಕಾರು ನಿಲ್ಲಿಸದೆ ಚಾಲಕ ಪರಾರಿಯಾಗಿದ್ದಾನೆ. ಕುದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಅಮ್ಮ ಹೇಳಿ ಮಶಕ್ತಿಯಲ್ಲಿ ಏನಾಯ್ತು ಸರ್ 8:15 ರೆಡಿಯಾಗಿ ಬಂದರು ಮನೆ ಕಡೆಗೆ. ಮತ್ತೆ ಇದು ಟೆಸ್ಟ್ ಐತೆ ಬಾರಮ್ಮ ನಮ್ಮ ರೋಡ್ ದಾಟಿಸ್ರಿ ಅಂತೆ. ನಂದು ನನ್ನ ಮಗನು ನಮ್ಮ ತಂಗಿ ಮಗನು ಇಬ್ಬರನ್ನು ಕರ್ಕೊಂಡು ಹೋದೆ. ಅಮ್ಮ ಪೆನ್ನು ಏನೋ ಮಾಡ್ಕೊಂಡು ನಿಂತಿದ್ದೀನಿ, ನೀನು ಇಲ್ಲೇ ನಿಂತ್ಕೊಳಮ್ಮ, ನಾನು ಹೋಗಿ ತಗೊಂಡು ಬರ್ತೀನಿ ಅಂತ ಹೋಯ್ತು ರೋಡ್ ದಾಟಿ. ಮಾಮೂಲಿ ಹೋಯ್ತಾಳಲ್ಲ ರೋಡ್ ದಾಟ್ಬಿಟ್ಟು ಅಂದ್ಬಿಟ್ಟು ನಾನು ನನ್ನ ಮಗನಿಗೆ ಬಳಪ ಕೊಡ್ಸ್ಕೊಂಡು ನಿಂತಿದ್ದೆ. ಅವಳು ತಗೊಂಡು ರೋಡು ದಾಟಕ್ಕೆ ಬಂದವಳೆ, ಅಷ್ಟೊತ್ತು ಕಾರ್ ಬಂದು ಒಬ್ಳೆ ಹೋಗಿದೆ ಮಗು. ಹಾಂ ಒಬ್ಬಳೆ. ಎಷ್ಟನೇ ಕ್ಲಾಸ್ ಓದ್ತಿತ್ತಮ್ಮ? 4ನೇ ಕ್ಲಾಸ್ ಅವಳು. ಎಲ್ಲಿ ಗೌರ್ಮೆಂಟ್ ಸ್ಕೂಲ್ ಅಂತ? ಗೌರ್ಮೆಂಟ್ ಸ್ಕೂಲ್. ಎಷ್ಟೊತ್ತಿನಲ್ಲಿ ಆಗಿದೆ ಬೆಳಗ್ಗೆ? ಒಂದು 8:20 ಆಗಿತ್ತು ಸರ್. 8:20. ಅವ್ರ ಅಮ್ಮ ಕೆಲ್ಸಕ್ಕೆ ಹೋಗಿದ್ರೆ ಅಂದ್ರೆ ನೀವು ಕರ್ಕೊಂಡು ಹೋಗಿದ್ರಿ? ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೆ, ಇವ್ರನ್ನ ರೋಡ್ ದಾಟಿಸಿ ಡೈಲಿ ನಾನೇ ಬರ್ತಾ ಇದ್ದೆ. ಇವತ್ತು ಅಮ್ಮ ಬಂದ್ಬಿಟ್ಟಿದ್ದೀನಿ, ನೀರಮ್ಮ ತಗೊಂಡ್ ಬರ್ತೀನಿ ಅಂದ್ಬಿಟ್ಟು ಬಂದ್ಲು. ಇವಾಗ ಅತ್ತೈತ ನೋಡ್ಕೊಂಡು ಬರ್ತಾಳಲ್ಲ ಅಂದ್ಬಿಟ್ಟು ನಾನು ಸುಮ್ಮನೆ ನಿಂತ್ಕೊಂಡೆ. ಆಮೇಲೆ ಅವಳು ಬಂದಿತ್ತು ನೋಡ್ಲಿಲ್ಲ ನಾನು. ಅಲ್ಲಿ ಅಂಗಡಿ ಹತ್ರ ಒಂದ್ 5-6 ಜನ ಹುಡುಗರು ನಿಂತಿದ್ರು. ನಾಯೇನೋ ಸಿಕ್ಕೋಯ್ತು, ನೀರ್ ತಂಬರೋ ಅಂತ ಓಡಾಯ್ತಿದ್ರು. ನಾನು ತಕ್ಷಣಕ್ಕೆ ಹೋಗ್ಲಿಲ್ಲ. ಆಮೇಲೆ ಹತ್ರ ಹೋಗಿ ಕೈ ಹಿಡ್ಕೊಂಡು ಎತ್ತಿದ್ರಲ್ಲ, ಅವಾಗ ನೋಡ್ದೆ ನಮ್ಮ ಲಿಖಿತ ಅಂತ. ಕಾರ್ನ ಓವರ್ ಸ್ಪೀಡ್ ನಾವು ಮದುವೆಯಾಗಿ 14-15 ವರ್ಷ ನಡೀತೈತೆ. 3 ಜನ ಹೆಣ್ಮಕ್ಳು. ಈಗ ನಮ್ಮ ತಾಯಿಗೆ ಹುಷಾರಿಲ್ಲ, ಬೆಡ್ ಹಿಡಿದ್ಬಿಟ್ಟವ್ರೆ. ನಾನು ಮದುವೆ ಆಗಿರೋದು ಮುಂದೆ ಮರಳಿ ಹ್ಯಾಂಡ್ ಪೋಸ್ಟು. ನಮ್ಮಮ್ಮ ಇರೋದು ನಾರ್ಮಲ್. ನಮ್ಮಮ್ಮ ನೋಡ್ಕೊಳೋರು ಯಾರೂ ಇಲ್ಲ. ನಿಮ್ಮ ಮಕ್ಕಳು ನೋಡ್ಕೊ, ನಾನು ನಮ್ಮಮ್ಮನ ನೋಡ್ಕೊತೀನಿ ಅಂದ್ಬಿಟ್ಟು ವಾರಕ್ಕೊಂದ್ಸಲ 2 ಸಲ ಬಂದು ಹೋಗ್ತಾ ಇದ್ದೆ. ಈಗ 3 ದಿನ ಆಗಿಲ್ಲ ನಾನು ಬಂದು. ಮಕ್ಕಳು ನೋಡೋಣ ಅಂದ್ಬಿಟ್ಟು ಭಾನುವಾರ ಬಂದಿದೆ. ನಮ್ಮ ರಜೆ ಇರ್ತದೆ ಹುಡುಗರಿಗೆ. ನಾನು 1.5 ತಿಂಗಳಾಗೈತೆ, ನನಗೂ ಕಾಲೇಟ್ ಆಗ್ಬಿಟ್ಟು ಮನೆಯವ್ರೇನೆ ಕರ್ಕೊಂಡೋಗಿ ಎಲ್ಲ ಟ್ರೀಟ್ಮೆಂಟ್ ಮಾಡಿಸಿದ್ರು. ಇವತ್ತು ಕೆಲ್ಸಕ್ಕೆ ಹೋಗೋಣ ಅಂತ ಹೋಗಿದ್ದೆ. ಭಾನುವಾರ ಬರ್ತೀನಿ ಕಣಪ್ಪ, ಇವತ್ತು 3 ದಿನ ಕೆಲಸ ಮಾಡಿಬಿಟ್ಟು ಇನ್ನೂ ತಿಂಡಿ ತಂದು ಕೊಡ್ತೀನಿ ಅಂತ. ಕಾಲು ಲೇಟ್ ಆಗಿದ್ರು ಇದೇ ಕಾಲ ಮೇಲೆ ಕುಂತ್ಕೊಂಡು ಮುದ್ದಾಡಿ, ಅಪ್ಪ ಹೋಯ್ತೀನಿ ಕೊಡೋ ನಾನು ಅಂತ ಅಂದು. ಅಪ್ಪ ಹೋಯ್ತಿದ್ಯಾ, ನಾಷ್ಟನೂ ಮಾಡಿಲ್ಲ, ಏನೂ ಇಲ್ಲ, ನೀರನ್ನು ಕೊಟ್ಕೊಂಡು ಹೋಗುವ. ಒಂದು ಸೊಂಪು ನೀರು ಕೊಟ್ಟಿದ್ದ ಅಷ್ಟೇ ಹೇಳ. ಎಲ್ಲ ತಂದೆಯರ್ಗು ಮಕ್ಕಳು ಬಾಯಿಗೆ ನೀರು ಬಿಟ್ಬಿಟ್ಟು ಅಪ್ಪನ್ನ ಕಳಿಸ್ತಾರೆ. ನನ್ನ ಮಗಳು ನನಗೆ ನೀರು ಕೊಟ್ಬಿಟ್ಟು ದೊಡ್ಡ ಮಗಳೇ ಹೊಂಟಲ್ಲ ಸರ್. ಒಂದೇ ಬಿಡ್ತಂಗೆ ಸಾಕಿದ್ದೀನಿ ಸರ್. ನಾನು ಗಾರಿ ಕೆಲಸ ಮಾಡೋದು, ನನಗೂ ಹೊಟ್ಟೆ ಉರಿತದೆ. ಒಬ್ಬರ ಹತ್ರ ₹1 ದುಡ್ಡು ಇಸ್ಕೊಂಡ್ರೆ 3 ಮಕ್ಕಳು ನಾನು ಸಾಕಿದ್ದೀನಿ. ಇವತ್ತು ನನ್ನ ಮಗಳಿಲ್ಲ ಅಂದ್ರೆ ನನಗೆ ಎಷ್ಟು ಹೊಟ್ಟೆ ಉರಿತದೆ. ನನ್ನ ತಾಯಿ ನೋಡಿದ್ರೆ ಅವ್ರು ಈಗಲೂ ಆಗ್ಲೋ ಅನ್ನಂಗೆ ಅವ್ರೆ. ನಾನು ಅವ್ರನ್ನ ನೋಡೋಣ, ನನ್ನ ಮಕ್ಳನ್ನ ನೋಡೋಣ, ಏನೋ ನನ್ನ ಹೆಂಡತಿ ಮೇಲೆ ಭರವಸೆ ಇಟ್ಕೊಂಡು ನನ್ನ ಹೆಂಡತಿ ನೋಡ್ಕೊಂತಾಳೆ ಅಂತ ಅಂದೆ. ಇವತ್ತು ನೋಡಿದ್ರೆ ನನ್ನ ಮಗಳು ನನ್ನ ಹತ್ರ ಇಲ್ಲ. ಅಪ್ಪ 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 ಅಂತ ಮುದ್ದಾಡಿ ತೊಡೆ ಮೇಲೆಲ್ಲ ಏಟಾಗೈತೆ ಕಣೋ ಅಂತಂದ್ರು ಕೇಳಲಿಲ್ಲ. ನಿಮ್ಮ ಹೆಸರು ಸರ್? ಶ್ರೀಕಾಂತ್ ಅಂತ.